ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳು ಭರ್ತಿಯಾಗಿದ್ದು ಹೆಚ್ಚುವರಿ ನೀರನ್ನು ನದಿ ಪಾತ್ರಕ್ಕೆ ಹರಿಬಿಟ್ಟಿದ್ದು ನದಿ ಪಾತ್ರದಲ್ಲಿ ಹರಿಯುವ ನೀರು ಕರ್ನಾಟಕದಿಂದ ತಮಿಳುನಾಡಿಗೆ ಸೇರ್ತಾ ಇದೆ. ಇದರಿಂದ ರಾಜ್ಯದಲ್ಲಿನ ಕೃಷಿಕರಿಗೆ ಅನುಕೂಲವಾಗ್ತಾ ಇದೆ. ಇದರ ಬದಲು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಅನುಷ್ಠಾನವಾದರೆ ರೈತರ ಬದುಕು ಹಸನಾಗಲಿದೆ ಎಂದು ಭಾರತೀಯ ಕಿಸಾನ್ ಸಂಘದ ಹನೂರು ಘಟಕ ಪ್ರತಿಭಟನೆ ನಡೆಸಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿರುವ ತಹಸೀಲ್ದಾರ್ ಕಚೇರಿಯ ಮುಂದೆ ಭಾರತೀಯ ಕಿಸಾನ್ ಹನೂರು ಘಟಕದ ಕಾರ್ಯಕರ್ತರು ಜಮಾಯಿಸಿ ಕಾವೇರಿ ಕೊಳ್ಳದಲ್ಲಿ ಹರಿಯುತ್ತಿರುವ ನೀರನ್ನು ಕೃಷಿ ಭೂಮಿಗೆ ಹರಿಸಬೇಕು. ಇದಕ್ಕೆ ಕಾವೇರಿ ನೀರಾವರಿ ನಿಗಮದ ಇಂಜಿನಿಯರ್ಗಳು ವಿಶೇಷ ಯೋಜನೆ ಸಿದ್ಧಪಡಿಸಿಕೊಂಡು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಕಾವೇರಿ ನದಿ ಪಾತ್ರದಲ್ಲಿ ಹೆಚ್ಚುವರಿ ನೀರು ಸದ್ದು ಗದ್ದಲವಿಲ್ಲದೆ ತಮಿಳುನಾಡು ಪಾಲಾಗ್ತಾ ಇದೆ. ಇದನ್ನ ಮನಗಂಡು ಸರ್ಕಾರವು ಕರ್ನಾಟಕ ಕೃಷಿಕರಿಗೆ ಅನುಕೂಲವಾಗುವಂತೆ ಯೋಜನೆ ಅನುಷ್ಠಾನಕ್ಕೆ ತರಬೇಕೆಂದು ರೈತರು ಆಗ್ರಹಿಸಿ ಧರಣಿಯನ್ನ ನಡೆಸಿದ್ದಾರೆ. ಹನೂರಿನ ಪ್ರಮುಖ 5 ಕೆರೆಗಳಲ್ಲಿ ಕೇವಲ ಗುಂಡಾರು ಜಲಾಶಯಕ್ಕೆ ಮಾತ್ರ ಇವತ್ತು ನೀರು ಹರಿತಾ ಇದೆ. ಕಾವೇರಿಯಲ್ಲಿ ಈಗಾಗಲೇ ತುಂಬಾ ಹೆಚ್ಚಿನ ರೀತಿಯಲ್ಲಿ ತಮಿಳುನಾಡಿಗೆ ನೀರು ಹೋಗಿ ತಮಿಳುನಾಡಿನ ಡ್ಯಾಮ್ ಸಹ ತುಂಬಿ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡಂಗೆ ಅಂತ ಸರ್ಕಾರದ ಇವತ್ತು ಈ ಗಾದೆ ಮಾತು ನಿಜ ಮಾಡ್ತಾ ಇದ್ದಾರೆ. ಈಗಾಗಲೇ ಹರಿತಾ ಇರ್ತಕ್ಕಂಥ ನೀರನ್ನ ಹನೂರಿನ ಒಂದು ಕ್ಷೇತ್ರಕ್ಕೆ ಹರಿಬಿಟ್ಟಿದ್ರೆ ಇವತ್ತು ರೈತರ ಜೀವನ ಹಸನಾಗ್ತಾ ಇತ್ತು. ಆದರೆ ಇವತ್ತು ಸರ್ಕಾರದ ಧೋರಣೆಯಿಂದ ಮತ್ತು ಅಧಿಕಾರಿಗಳ ಧೋರಣೆಯಿಂದ ಇವತ್ತು ಇಡೀ ಹನೂರು ಕ್ಷೇತ್ರ ಇವತ್ತು ಪಾಪಗಳನ್ನು ಕಾಣ್ತಾ ಇದೆ. ಇವತ್ತು ಸುಮಾರು 10 ವರ್ಷದ ಯೋಜನೆ ಇದು. 10 ವರ್ಷದಲ್ಲಿ ಮುಗಿಬೇಕಾದ ಯೋಜನೆ ಕೇವಲ 10 ವರ್ಷ ಸಹ ಈ ಯೋಜನೆಯೇ ಸಹ ಜಾರಿಗೆ ತರದೆ ಯೋಜನೆಗಳನ್ನು ಸಹ ಜಾರಿಗೆ ತರದೆ ಜಾರಿಗೆ ಬಂದಂಥ ಯೋಜನೆಗಳನ್ನು ಮತ್ತೆ ಹೆಚ್ಚಿನ ರೀತಿ ಎಸ್ಟಿಮೇಟ್ ಮಾಡಬೇಕು. ಇವರ ಹಣದ ಆಸೆಗೆ ಇವರು ಎಸ್ಟಿಮೇಟ್ ಅನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ಇವತ್ತು ಮಾಡಿ 10 ವರ್ಷದಿಂದ ಇವರ ಹಣದ ದುರಾಸೆಗೋಸ್ಕರ ಇವರ ಹಣ ಮಾಡಲಿಕ್ಕೋಸ್ಕರ ಎಸ್ಟಿಮೇಟ್ ಅಂತ ಹೇಳಿ 10 ವರ್ಷದಿಂದ ಸಹ ನನಗೆ ಕೆರೆ ತುಂಬಿಸುವ ಯೋಜನೆ ಇವತ್ತು ನನಗೆ ಬಿದ್ದಿರೋದು ಬಹಳ ವಿಪರ್ಯಾಸ. ಈ ಲೋಪವನ್ನು ಸರಿ ಮಾಡದೆ ಯಾವುದೇ ಕಾರಣಕ್ಕೂ ನಾವು ಹೋರಾಟವನ್ನು ಕೈ ಬಿಡುವುದಿಲ್ಲ. ನಮ್ಮ ಈ ಯೋಜನೆ ಏನಿದೆ ಈ 5 ಪ್ರಮುಖವಾದ ಕೆರೆಗಳು ಮತ್ತು ಇತರ ಕೆರೆಗಳಿಗೆ ನೀರು ತುಂಬಿಸೋವರೆಗೂ ನಮ್ಮ ಈ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳ್ತಾ ಇವತ್ತು ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಗಂಟೆಯನ್ನ ಇದೇ ರೀತಿ ಏನಾದರೂ ಈ ಯೋಜನೆಗೆ ನೀವು ಕೈಗೆತ್ತಿಕೊಳ್ಳದೆ ಇದ್ರೆ ಮುಂದಿನ ದಿನಗಳಲ್ಲಿ ಕೊಳ್ಳೇಗಾಲದ ಕಾವೇರಿ ನೀರಾವರಿ ನಿಗಮಕ್ಕೆ ಮುತ್ತಿಗೆ ಹಾಕೋದು ಮತ್ತೆ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಮುತ್ತಿಗೆ ಹಾಕೋದು, ಇಲ್ಲೂ ಆಗಲಿಲ್ಲ ಅಂದ್ರೆ ವಿಧಾನಸೌಧಕ್ಕೆ ಪಾದಯಾತ್ರೆ ಮಾಡ್ತೀವಿ ಹೇಳ್ತಾ ಈ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಅಧಿಕಾರಿಗಳು ಎಲ್ಲಾ ಇಲಾಖೆಗಳು ಇರ್ತವೆ. ಏನು ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಕೆಡಿಬಿ ಎಲ್ಲಾ ಇಲಾಖೆಗಳು ಇರ್ತದೆ. ಪ್ರತಿಶತ ಅಂದ್ರೆ 100 ಜನಕ್ಕೆ 80 ಜನ ರೈತ ಕುಟುಂಬ